ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಗ್ಗೆ 10 ಗಂಟೆಗೆ ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಏನಿರ್ಬೋದು ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಇವತ್ತು ಮಕ್ಕಳಿಗೆ ಹೂ ಮುಡಿಸೋವಂಥ ಕಾರ್ಯಕ್ರಮ. ನೆನ್ನೆಲ್ಲ ಬಂಡೆಯವರಾಯಿತು. ಬಂಡೆಯವರ ಆಗಿದ್ಮೇಲೆ ನೆಕ್ಸ್ಟ್ ಡೇ ಇವತ್ತು ಹೂ ಮುಡಿಸ್ತಾ ಇರೋವಂಥ ಕಾರ್ಯಕ್ರಮ ಮಂಡೇ ಮಾಡ್ತಾ ಇರೋವಂಥದ್ದು. ಬನ್ನಿ ಇವರು ಯಾವ ಥರ ಮಕ್ಕಳಿಗೆ ಹೂ ಮುಡಿಸೋ ಕಾರ್ಯಕ್ರಮ ಮಾಡ್ತಾರೆ ನೋಡೋಣ. ಮರಳು ತುಂಬುವಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು. ಹಣ್ಣನ ಮಕ್ಕಳೆಲ್ಲ ಕೂತ್ಕೊಂಡಿದ್ದಾರೆ. ಇವಾಗ ಮಕ್ಕಳಿಗೆ ಮರಳು ತುಂಬುವಂಥ ಕಾರ್ಯಕ್ರಮ ನಡೀತಾ ಇದೆ. ನಾನು ಬರೋದು ಸ್ವಲ್ಪ ಲೇಟ್ ಆಯಿತು. ಅಷ್ಟರಲ್ಲೇ ಮಕ್ಕಳು ಸ್ವಲ್ಪನೇ ಕವರ್ ಮಾಡಿದ್ದಾರೆ. ಎಷ್ಟು ಕವರ್ ಮಾಡಿದ್ರೆ ಅದನ್ನು ತೋರ್ಸೋಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ಏನೂ ವಿಡಿಯೋ ಮಾಡಲಿಲ್ಲ. ಇಲ್ಲಿ ಅಕ್ಕ ಬಂದು ಮಕ್ಕಳಿಗೆಲ್ಲ ಕುಂಕುಮನ ಇಡ್ತಾಯಿದ್ದಾರೆ. ಕುಂಕುಮ ಇಟ್ಟು ಆಮೇಲೆ ಬಂದು ಅವರ ಸೋದರ ಮಾವ ಅವ್ರು ಬಂದು ಅವ್ರಿಗೆ ಹೂನಾರ ಎಲ್ಲ ಹಾಕಿ ಬಟ್ಟೆ ಇಟ್ಟು ಅವರು ತಂದಂಥ ಉಡುಗೊರೆಯನ್ನು ಕೊಡ್ತಾರೆ. ಇಲ್ಲಿ ಮಕ್ಕಳಿಗೆಲ್ಲನೂ ಅವ್ರು ಏನು ತಂದಿರ್ತಾರೆ ಉಡುಗೊರೆ ಅದನ್ನು ಕೊಡ್ತಾ ಇರೋವಂಥದ್ದು. ಇಲ್ಲಿ ಈಗ ಇವರೆಲ್ಲ ಬಟ್ಟೆ ಎಲ್ಲ ಹಿಟ್ಟಾದಮೇಲೆ ಈಗ ಅವ್ರ ಸೋದರ ಮಾವನವ್ರು ಬರ್ತಾರೆ. ಬಂದು ಅವ್ರಿಗೆ ಹೂನಾರ ಹಾಕಿ ಬಟ್ಟೆ ಇಡುವಂಥದ್ದು. ನಿಮ್ಮ ಸೈಡ್ ಈ ಥರ ಮಾಡ್ತಾರಾ? ಮಾಡೋಂಗಿದ್ರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ನಮ್ಮ ಸೈಡ್ ಈ ಥರ ಮಾಡ್ತಾಯಿದ್ದಾರೆ. ನಿಮ್ಮ ಸೈಡ್ ಯಾವ ಥರ ಎಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಮ್ಮೂರಲ್ಲಿ ಈ ಥರ ಮಾಡ್ತಾ ಇರೋವಂಥದ್ದು. ಈಗ ಇವರು ಬಂದು ಅಣ್ಣನ ಮಕ್ಕಳು ಇಬ್ಬರು, ಅವ್ರ ಮಾವ, ಇವರು ಅಮ್ಮ ತಮ್ಮ ಅವರು ಬಂದು ಈಗ ಹೂನಾರೆಲ್ಲ ಹಾಕಿದ್ದಾರೆ. ಅದ್ರ ಪಕ್ಕದಲ್ಲಿರೋದು ಅಚ್ಕಪ್ಪನ ಮಗ. ಇನ್ನೊಬ್ಬ ಅಣ್ಣ ಅಂತ ಹೇಳಿದ್ರಲ್ವ, ಅವ್ರ ಮಗ ಅವರು. ಇನ್ನೊಬ್ಬರು ಮಗಳು, ಈ ಕಡೆ ಇರೋ ಮಗಳು ಬಂದು ಲಾಸ್ಟಲ್ಲಿ ಕುತ್ಕೊಂಡಿದ್ರಲ್ವ, ಅವ್ರ ಮಗ. ಅವರ ಅಣ್ಣನ ಮಕ್ಕಳು ಸೆಂಟ್ರಲ್ಲಿ ಇರೋವಂಥವ್ರು. ಇವರು ಕೂಡ ಇಲ್ಲಿದ್ದಾರೆ. ಅವ್ರವ್ರ ಮಾವಂದರು ಬಂದು ಅವ್ರಿಗೆ ಹೂನಾರ ಹಾಕ್ತಾ ಇರೋವಂಥದ್ದು. ನಮ್ಮ ಕಡೆ ಅಂತೂ ತುಂಬಾ ಚೆನ್ನಾಗಿ ತುಂಬಾ ಜೋರಾಗಿ ನಡೆದಂಥ ಬಂಡೆಯವರ ಆಯಿತು, ಮತ್ತು ಹೂ ಮುಡಿಸೋವಂಥ ಕಾರ್ಯಕ್ರಮ ಇರ್ಬೋದು, ಎಲ್ಲನೂ ಅಷ್ಟೇ ತುಂಬಾ ಗ್ರ್ಯಾಂಡಾಗೆಲ್ಲ ಸೆಲೆಬ್ರೇಷನ್ ಆಯಿತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂತಂದರೆ ತುಂಬ ವರ್ಷಗಳಾದ್ಮೇಲೆ ನಾವು ಚಿಕ್ಕ ಮಕ್ಕಳಿರ್ಬೇಕಾದ್ರೆ ಮಾಡುವಂಥ ಫಂಕ್ಷನ್ ಈಗ ನಡೀತಾ ಇದೆ ಅಲ್ವಾ, ನೋಡಿ ತುಂಬಾ ಖುಷಿ ಆಯಿತು. ಮತ್ತು ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಇವ್ರು ಬಂದು ನನ್ನ ಫ್ರೆಂಡ್ ಅವರು ಫ್ಯಾಮಿಲಿ ಇದು. ಅವರು ಫ್ಯಾಮಿಲಿ ಕೂಡ ಒಬ್ರಿಗಿಂತ ಒಬ್ಬರು ತುಂಬಾ ಡಿಫ್ರೆಂಟಾಗೆಲ್ಲನೂ ಮರಳು ತುಂಬಕ್ಕೆ ಅಂತ ತಂದಿರುವಂಥ ಐಟಮ್ಸ್ ಇರ್ಬೋದು, ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಅವರವರ ಮಕ್ಕಳು ಮತ್ತು ಅವರವರ ಫ್ಯಾಮಿಲಿ ಒಂದೊಂದು ಹತ್ರ ಕೂತ್ಕೊಂಡು ಕುದಿಸಿ ಅವ್ರಿಗೆ ಮರಳು ತುಂಬುವಂಥ ಶಾಸ್ತ್ರ ಮಾಡ್ತಾಯಿರೋದು. ತುಂಬಾ ದೊಡ್ಡ ಪೆಂಡಲ್ ಹಾಕಿ ಅದರ ಕೆಳಗಡೆ ಕೂತು ಮಾಡ್ತಾ ಇರೋವಂಥದ್ದು. ಈಗ ಇಲ್ಲಿ ಬಂದು ಅವರು ಕೂಡ ಮಾವಂದರಿಗೆ ಬಟ್ಟೆನ ಇಡ್ತಾ ಇದ್ದಾರೆ. ಈಗ ಮಾವನಿಗೆ ಬಟ್ಟೆ ಎಲ್ಲ ಇಟ್ಟಾದಮೇಲೆ ಅವರು ತೊಗೊಂಡ್ಬಂದಂಥ ಬಟ್ಟೆಯನ್ನು ಕೊಟ್ಟು ಮತ್ತು ಮಾವಗೆ ಬಟ್ಟೆಯನ್ನು ಕೊಡ್ತಾಯಿದ್ದಾರೆ. ಕೊಟ್ಬಿಟ್ಟು ಅವ್ರ ಪಾದಕ್ಕೆ ನಮಸ್ಕಾರವನ್ನು ಮಾಡ್ಕೊತಾ ಇರೋವಂಥದ್ದು. ಈಗ ಇಲ್ಲಿರೋವಂಥ ಮಕ್ಕಳೆಲ್ಲರನ್ನ ಅದೇ ಥರ ಸೇಮ್ ಒಬ್ಬರಾದ್ಮೇಲೆ ಒಬ್ಬರು ಸ್ಟೆಪ್ ಬೈ ಸ್ಟೆಪ್. ಈಗ ಇವ್ರು ದೊಡ್ಡವರಾದ್ರು, ಅವ್ರು ಚಿಕ್ಕವರು. ಈಗ ನೆಕ್ಸ್ಟ್ ಆ ಥರ ಸ್ಟೆಪ್ ಬೈ ಸ್ಟೆಪ್ ಇರುವಂಥ ಮಕ್ಕಳಿಗೆ ಈ ಥರ ಮಾಡ್ತಾಯಿರೋದು. ಇದು ತುಂಬ ಅಂದರೆ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ. ಯಾಕಂದರೆ ತುಂಬ ವರ್ಷ ಆದಮೇಲೆ ಮಾಡ್ತಾ ಇರೋವಂಥದ್ದು. ತುಂಬ ವರ್ಷ ಆದಮೇಲೆ ಮಾಡ್ತಿರೋ ಕಾರಣ ತುಂಬಾ ಚೆನ್ನಾಗಿತ್ತು. ಇದು ನೋಡ್ತಾ ಇರ್ಬೋದು, ಮಗುಗೆ 2 ವರ್ಷ 2.5 ವರ್ಷ ಆಗಿರ್ಬೋದು. ಅವನ ಕೈಲೇ ಬಟ್ಟೆ ಇಡಿಸಿ ಅವ್ರ ಮಾವಾಗೆ ಪಾದ ಆಶೀರ್ವಾದನ ಮಾಡಿಸ್ತಾ ಇದ್ದಾರೆ. ಅವನು ಮಾಡ್ತಿರೋದು ನೋಡಿ ಅವರೆಲ್ಲ ಖುಷಿ ಪಡ್ತಾಯಿದ್ರು. ಆ ಮಗುವ್ರ ಅಪ್ಪ ಬಂದು ನನ್ನ ಕ್ಲಾಸ್ಮೇಟು ನಾಗೇಶ್ ಅಂತ ಹೇಳ್ಬಿಟ್ಟು. ನಾವು ಒಟ್ಟಿಗೆ ಓದಿದಂಥ ಅವ್ರ ಜೊತೆಯಲ್ಲಿ ಒಂದೇ ಸ್ಕೂಲ್ನಲ್ಲಿ ಓದಂಥ ಮಕ್ಕಳು. ಅವ್ರ ಮಗಳು ಇವಳು. ಅವ್ರ ಮಗಳು ಕೂಡ ಅವ್ರ ಮಾವಗೆ ಬಟ್ಟೆ ಎಲ್ಲ ಕೊಟ್ಟು ಅವಳು ಕೂಡ ಪಾದಕ್ಕೆ ಆಶೀರ್ವಾದನ ತಗೊತಾ ಇರೋವಂಥದ್ದು. ಇವ್ರು ಬಂದು ಅವ್ರ ಮಿಸ್ಸಸ್, ಇಲ್ಲಿರೋವಂಥವ್ರು ಅವ್ರ ಪಕ್ಕ ಇರೋರು ಮಿಸ್ಸಸ್ಸು. ಈಗ ಬಂದಿರೋಂಥ ಗೆಸ್ಟ್ ಎಲ್ಲರೂ ಅಷ್ಟೇ ಅವ್ರಿಗೆ ಮಕ್ಕಳಿಗೆ ಮರಳನ್ನು ಕುಂಕುಮ ಇಟ್ಟು ಮರಳು ತುಂಬ್ತಾ ಇರೋವಂಥದ್ದು. ಮತ್ತು ನೋಡ್ತಾ ಇರ್ಬೋದು ಯಾವ ಥರ ಎಲ್ಲ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ಈಗ ಬಂದು ಇವರು ಇನ್ನೊಬ್ಬ ಅಣ್ಣ ಅಂದ್ರಲ್ಲ, ಅವರ ಹೆಂಡತಿ ಇವರು. ಅವರು ಕೂಡ ಮಕ್ಕಳಿಗೆ ಕುಂಕುಮ ಎಲ್ಲ ಇಟ್ಟು ಏನೆಲ್ಲ ತಟ್ಟೆದೆಲ್ಲ ನಮಸ್ಕಾರ ಮಾಡಿಸ್ತಾ ಇದ್ದಾರೆ. ಮತ್ತು ಎಲ್ಲರೂ ದೊಡ್ಡವರೆಲ್ಲರೂ ಮಕ್ಕಳಿಗೆ ಆಶೀರ್ವಾದವನ್ನು ಮಾಡ್ತಾಯಿದ್ದಾರೆ. ಅಕ್ಷತೆಗಳನ್ನು ಹಾಕಿ ಆಶೀರ್ವಾದ ಮಾಡ್ತಾ ಇರೋವಂಥದ್ದು. ಪ್ರತಿಯೊಬ್ಬರು ಅವರ ತಾತ, ಆ ಮಗು ಅವರ ತಾತ ಅವರು. ಅದಕ್ಕಾಗಿ ಅವರು ಕೂಡ ಮೊಮ್ಮಗ ಜೊತೆ ಫೋಟೋ ತಗೊತಾ ಇದ್ದರು.
ಸ್ವಲ್ಪ ಜಾಗ ಬಿಡ್ರಿ. ಫ್ರೆಂಡ್ಸ್ ನಾನು ಈಗ ಬಂದಿರೋಂಥದ್ದು ಈಗ ಇಷ್ಟೊತ್ತು ವಿಡಿಯೋ ನೋಡಿದ್ದೆಲ್ಲನೂ ಮಗಳು ಮಾಡಿರೋಂಥ ವಿಡಿಯೋ, ಅದಕ್ಕೆ ಸ್ವಲ್ಪ ಸ್ಕಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೆ. ಇಲ್ಲಿ ಬಂದು ನಾನು ಬಂದ ಮೇಲೆ ಮಾಡ್ತಾ ಇರೋಂಥ ವಿಡಿಯೋ ಇದು. ಇಲ್ಲಿ ಅಣ್ಣಂದ್ರೆಲ್ಲ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೆದುಕೊತಾ ಇದ್ದಾರೆ, ಮತ್ತು ಅವರು ಜೊತೆಲಿ ಗೆಸ್ಟ್ ಅವರು ನೆಂಟರು ಎಲ್ಲ ಬಂದಿದ್ದಾರಲ್ವ, ಅವ್ರ ಜೊತೆ ಎಲ್ಲ ನಿಂತ್ಕೊಂಡು ಫೋಟೋಸನ್ನು ತೊಗೊತಾ ಇದ್ರು. ಇಲ್ಲಿ ಎಲ್ಲರೂ ಫೋಟೋಸ್ ತೊಗೊತಿದ್ದಾರೆ. ಮತ್ತು ಇಲ್ಲಿ ಬಂದು ಅವರ ಅಣ್ಣನ ಮಕ್ಕಳು ಇವರು, ಅದಕ್ಕೆ ಅಣ್ಣ ಹೇಳ್ತಾಯಿದ್ರು ಯಾವಾಗ ಬೇಗ ವಿಡಿಯೋ ಅಪ್ಲೋಡ್ ಮಾಡು ಅಂತೇಳ್ಬಿಟ್ಟು. ಸರಿ ಮಾಡ್ತೀನಿ, ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊ ಅಂತೇಳ್ಬಿಟ್ಟು ಅಣ್ಣಗೆ ಹೇಳ್ತಾ ಇದ್ದೆ. ಸರಿ ಅಂತೇಳ್ಬಿಟ್ಟು ಹೇಳಿದೆ ಅಣ್ಣಗೆ. ಮತ್ತು ಸರಿ ಅಂತೇಳ್ಬಿಟ್ಟು ನಾನು ಕೂಡ ಬಂದಮೇಲೆ ಸ್ವಲ್ಪ ವೀಡಿಯೋಸ ಮಾಡಿಕೊಂಡೆ. ಅವರು ನೋಡ್ತಾ ಬಂದು ನನಗಂತೂ ತುಂಬಾ ಇಷ್ಟ ಆಯಿತು, ಯಾಕಂದರೆ ಸ್ಟಾರ್ಟಿಂಗಿಂದ ವೀಡಿಯೋಸ್ ಮಾಡಬೇಕಾಗಿತ್ತು, ಕಾರಣಾಂತರಗಳಿಂದ ಆಗಲಿಲ್ಲ, ಮಾಡೋಕ್ಕಾಗಲಿಲ್ಲ. ಮನೇಲಿ ಸ್ವಲ್ಪ ಕೆಲಸ ಇತ್ತು, ಆ ಕಾರಣಕ್ಕೆ ಮನೇಲಿ ಅಡುಗೆ ಮಾಡಿ ಮತ್ತು ಸ್ನಾನ ಆಗಿ ಊಟ ಮಾಡಿ ಮಕ್ಕಳಿಗೆಲ್ಲ ರೆಡಿ ಮಾಡಿ ಕಳಿಸ್ಬಿಟ್ಟು ಆಮೇಲೆ ನಾನು ಬಂದಂತು. ನಮ್ಮದು ಕೂಡ ಒಂದು ಫೋಟೋ ಕೂಡ ತೊಗೊಳ್ಲಿಲ್ಲ ನಾನು. ಫೋಟೋಸ್ ಇರ್ಬೋದು, ವೀಡಿಯೋಸ್ ಆಗಿರ್ಬೋದು, ಏನು ಕೂಡ ನಾನು ಮಾಡ್ಕೊಳಕ್ಕೆ ಆಗಲಿಲ್ಲ. ಯಾಕಂದರೆ ಅಷ್ಟೊಂದು ತುಂಬ ಅಂದರೆ ತುಂಬಾ ಜನ, ಇವತ್ತಿನ ದಿವಸ ಅಂತೂ ಎಷ್ಟೊಂದು ಜನ ಅಂದರೆ, ನಿನ್ನೆಲ್ಲ ನಾನ್ ವೆಜ್ ತಿನ್ನೋದಕ್ಕೆ ಅಷ್ಟು ಜನ ಬಂದರು. ಮತ್ತು ಇವತ್ತಿನ ದಿವಸ ಅಂತೂ ತುಂಬಾ ಸಿಕ್ಕಾಪಟ್ಟೆ ಜನ. ಇಲ್ಲಿಂದ ಪಕ್ಕಕ್ಕೆ ಹೋಗೋಕ್ಕೆ ಆಗಲಿಲ್ಲ, ಅಷ್ಟು ಜನ. ಯಾಕಂದರೆ ಅಷ್ಟೊಂದು ನೆಂಟರಿರ್ಬೋದು, ಎಲ್ಲರೂ ಅಷ್ಟೇ ಮಕ್ಕಳಿಗೆ ಹೂ ಮೂಡಿಸೋ ಟೈಮಲ್ಲಿ ಬಂದಿರೋಂಥದ್ದು, ಮರಳು ತುಂಬ್ತಾರಲ್ವ ಆ ಟೈಮಲ್ಲಿ ಬಂದು ಮಕ್ಕಳಿಗೆ ನೆನ್ನೆಲ್ಲ ನಾನ್ ವೆಜ್ ಫಂಕ್ಷನಲ್ಲಿ ಊಟ ಮಾಡ್ಕೊಂಡು ಹೊರಟೋಗಿದ್ದಾರೆ. ಇವತ್ತಿನ ದಿವಸ ಬಂದು ಅವ್ರಿಗೆ ಮಕ್ಕಳಿಗೆ ಮರಳು ತುಂಬಿ ಕುಂಕುಮ ಇಟ್ಟು ಅವ್ರು ತಂದಂಥ ಗಿಫ್ಟ್ಸ್ ಕೊಡೋದು ಇರ್ಬೋದು, ಎಲ್ಲನೂ ಇವತ್ತಿನ ದಿವಸನೇ ನಡೆದಂಥದ್ದು. ಕಾರಣಕ್ಕೆ ತುಂಬ ಅಂದರೆ ತುಂಬಾ ರಶ್ ಇತ್ತು, ಸಿಕ್ಕಾಪಟ್ಟೆ. ಯಾಕಂದರೆ ಈ ಕಡೆಯಿಂದ ಆ ಕಡೆ ನಾನು ಮಾಡಿರೋಂಥ ಸಿಂಪಲ್ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಮತ್ತು ಇಷ್ಟಾದ ಕಮೆಂಟಲ್ಲಿ ಬರ್ತಿಸಿ. ಮತ್ತು ಇಲ್ಲಿ ನೋಡಿ ನಮ್ಮ ಅಣ್ಣಂದ್ರು ಅಂತ ಹೇಳಿದ್ನಲ್ವ, ಇಲ್ಲಿ ಅಣ್ಣಂದ್ರು ಇಬ್ಬರು ನಿಂತ್ಕೊಂಡು, ಅವರು ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು, ಅವರು ಮಕ್ಕಳು ಇಲ್ಲಿದ್ದಾರೆ, ಎಲ್ಲ ಹೇಳ್ಕೊಂಡು ನಗೀತಾ ಇದ್ರು. ಇನ್ನೇನು ಆರತಿ ಮಾಡಿ ಮತ್ತು ಮರಳು ತುಂಬಿ ಮಕ್ಕಳನ್ನ ಎಬ್ಬರಿಸ್ತಾರೆ. ನಮ್ಮ ಮಗ ಬಂದು ಹೊಟ್ಟೆ ಹಸಿವು ಅಂತ ತುಂಬ ಗಲಾಟೆ ಮಾಡ್ತಾಯಿದ್ದು, ಅದಕ್ಕೆ ಊಟಕ್ಕೆ ಕರ್ಕೊಂಡೋದ್ವಿ. ತುಂಬಾ ಚೆನ್ನಾಗಿತ್ತು ಊಟ, ಎಲ್ಲನೂ ಹೋಳಿಗೆ ಊಟ ಮಾಡಿಸಿದ್ರು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಆಗಿತ್ತು ನಾವು ಊರಿಗೆ ಹೋಗೋಕ್ಕೆ. ನಾನು ವಿಡಿಯೋ ಎಲ್ಲ ಏನು ಮಾಡೋಕ್ಕಾಗಲಿಲ್ಲ, ಹೋಗ್ತಾ ದಾರಿಯಲ್ಲಿ ಸ್ವಲ್ಪ ಅಷ್ಟೇ ವಿಡಿಯೋನ ಮಾಡಿಕೊಂಡೆ. ಈಗ ಸ್ವಲ್ಪ ಫೋಟೋಸ್ ಇದೆ, ಅದನ್ನು ಕೂಡ ಇದರಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಊರಿಗೆ ಹೋಗ್ಬೇಕಾದ್ರೆ ಮಕ್ಕಳನ್ನ ಇಲ್ಲೇ ಬಿಟ್ಟು ಹೋಗ್ತಾಯಿದ್ದೀನಿ. ಯಾಕಂದರೆ ಮಗಳು ಬೇಕಾದರೆ ಎಲ್ಲರೂ ಇರ್ತಾಳೆ, ಮಗ ಎಲ್ಲೂ ಇರೋದಿಲ್ಲ. ಅಮ್ಮ ಮನೆಯಲ್ಲೂ ಅಷ್ಟೇ ಎಲ್ಲೂ ಇರೋದಿಲ್ಲ, ಅಪ್ಪ ಅಮ್ಮನ ಬಿಟ್ಟು. ಅದಕ್ಕೆ ಫಸ್ಟ್ ಟೈಮ್ ಅವನ್ನ ಬಿಟ್ಟು ಹೋಗ್ತಾಯಿದ್ದೀನಿ. ನೋಡೋಣ ಹೇಗಿರ್ತಾನೆ ಏನೂ ಗೊತ್ತಿಲ್ಲ. ಒಂದು 10 ಡೇಸ್ ಇಲ್ಲ 15 ಡೇಸ್ ಇಲ್ಲೇ ಬಿಡ್ತಿರ್ತೀನಿ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದರಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಹೇಳ್ತಾ